ನನ್ನೆಲ್ಲ ಪ್ರೀತಿಯ ಸ್ಟಾರ್ ವೀಕ್ಷಕರುಗಳಿಗೆ ನಮಸ್ಕಾರಗಳು ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾಗೂಸ್ ಕೈಲ್ಯಾಂಡ್ ಚಾನಲ್. ಎಲ್ರು ಹೇಗದಿರಿ, ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಬಟನ್ನ ಹೊಡಿಯೋದನ್ನ ಮರಿಬೇಡ್ರಿ, ಯಾಕಂದ್ರೆ ನಾನು ಹಾಕುವಂಥ ವಿಡಿಯೋ ಫಸ್ಟ್ ನೀವು ನೋಡ್ಬೋದ್ರಿ. ಆಮೇಲೆ ನಿಮ್ಮ ಪಕ್ಕ ನಿಮ್ಮ ಸ್ನೇಹಿತರು ಯಾರಾದರೂ ಅಕ್ಕಪಕ್ಕ ಇರೋರಿಗೆ ಹೇಳ್ರಿ. ಆಮೇಲೆ ನನ್ನ ವಿಡಿಯೋಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗ್ತಿದ್ರೆ ಅವ್ರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ನಾಗೂಸ್ ಕೈಲ್ಯಾಂಡ್ ತುಂಬ ಹೃದಯದ ನಮಸ್ಕಾರಗಳನ್ನು ನಾನು ತಿಳಿಸ್ತಾ, ಇವತ್ತು ನಾನು ತುಂಬ ಅಂದ್ರೆ ತುಂಬ ಬೆನಿಫಿಟ್, ಹೇರ್ಗೆ ಬೆನಿಫಿಟ್ ಇರುವಂಥದ್ದು ನಾನು ಒಂದು ಹೇರ್ ರೆಮಿಡಿನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ. ಇದಕ್ಕೆಲ್ಲ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಒಂದು ಸತಿ ನೀವು ಇದನ್ನೆಲ್ಲ ಮಾಡಿ ಇಟ್ಕೊಂಡ್ರೆ 3 to 4 months ತನಕನೂ ನಾವು ಇದನ್ನ ಹಿಂಗೆ ಮೇಂಟೈನ್ ಮಾಡ್ಬೋದು. ಯಾವುದೇ ತರಹಂಥದ್ದು ಕೆಮಿಕಲ್ ಮಿಕ್ಸ್ ಇಲ್ಲದೆ ಇರುವಂಥದ್ದನ್ನು ಸಹಿತ ಅಂತ ನಾವು ಹೇಳ್ಬೋದು. ಇದನ್ನು ನಾನು ಪರ್ಸ್ನಲಿ ನಾನು ಸಜೆಸ್ಟ್ ಮಾಡ್ತಿದ್ದೀನಿ. ಇದನ್ನ ನಾನು ರೆಗ್ಯುಲರ್ ಆಗಿ ನಾನು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋ ಅಂಥದ್ದು. ಇದನ್ನ ಬಿಟ್ಟರೆ ನಾನು ಯಾವುದೇ ಥರದ್ದು ಹೇರ್ಗೆ ಅಪ್ಲೈ ಮಾಡಲ್ಲ. ಮೊದಲಿಗೆ ನಮಗೆ ಬೇಕಾಗಿರುವಂತಹದ್ದು ಪ್ಯಾರಾಶೂಟ್ ಆಯಿಲ್, 100% ಪ್ಯೂರ್ ಕೊಕೊನಟ್ ಆಯಿಲ್ ಅಂತಲೂ ಬರ್ದಾರ್ರಿ. ನಾನು ಯೂಸ್ ಮಾಡೋದು ಇದು ಪ್ಯಾರಾಶೂಟ್ ಆಯಿಲ್ನ. ಇದು ಬಿಟ್ಟರೆ ಬೇರೆ ಯಾವುದು ನಾನು ಯೂಸ್ ಮಾಡೋಂಗಿಲ್ಲ. ಒಬ್ಬೊಬ್ರು ಏನು ಮಾಡ್ತಾರೆ, ಇಲ್ಲ ನಾವು ಹೊರಗಡೆಯಿಂದನ ತೊಗೊಂಬಂದು ಮಾಡ್ತೀವ್ರಿ, ನಾವು ಪ್ಯೂರ್ ಸಿಗುತ್ತಾ, ಹಂಗಿದ್ರೆ ನಾವು ಹೆಂಗೆ ಮಾಡಬೇಕು ಅನ್ನೋದನ್ನು ಕ್ವಶನ್ ಇರ್ತೈತಿ. ಹಂಗಿದ್ರೂ ಸಹಿತ ನಾ ಹೇಳೋ ಅಂಥ ಇಂಗ್ರೀಡಿಯೆಂಟ್ಸ್ನ ಅದಕ್ಕೆ ಆ್ಯಡ್ ಮಾಡಿರಿ, ಏನೇ ಥರದ್ದು ಸೈಡ್ ಇಫೆಕ್ಟ್ಸ್ ಇಲ್ರಿ. ಈಗ ನೋಡ್ರಿ, ನಾನು ತೊಗೊಂಡಿರೋವಂಥದ್ದು ಒಂದು 250 ml ಅಷ್ಟು ನಾನು ತೊಗೊಂಡೇನ್ರಿ. ಈಗ ನಾನು ಆಲ್ರೆಡಿ ನನ್ನ ಹೇರ್ ಆಯಿಲ್ ಖಾಲಿ ಆಗಕ್ಕೆ ಬಂದೈತಿ, ನಾ ಪ್ರಿಪೇರ್ ಮಾಡ್ಕೋಬೇಕಿತ್ತು. ಸೊ ನಿಮಗೂ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಹೇಳತ್ತೀನಿ ರೀ. ಇದು ಮೆಂತೆ ಕಾಳನ್ನ ನಾನು ಒಂದು ಕಪ್ಗಿಂತ ಅರ್ಧ ಅಷ್ಟು ನಾನು ತೊಗೊಂಡೇನ್ರಿ. ಒಂದು ಅಂದಾಜೊಳಗೊಂದು 3 ಸ್ಪೂನ್ ಅಷ್ಟು ನಾನು ಮೆಂತೆ ಕಾಳನ್ನ ತೊಗೊಂಡಿನಿ. ಇದರಿಂದ ನಾವು ಡ್ಯಾಂಡ್ರಫ್ ಕಂಟ್ರೋಲ್ ಮಾಡ್ಬೋದು, ಹೇರ್ ಫಾಲ್, ಆಮೇಲೆ ಹೇರ್ ತೆಳ್ಳಗೆ ಬರ್ತಿರ್ತೈತಿ, ಅದನ್ನು ಥಿಕ್ನೆಸ್ಸು ಕೂಡ ನಾವು ಇದರಿಂದ ಮಾಡಬಹುದು. ಆಮೇಲೆ ತಲೆ ಒಳಗೆ ಫುಲ್ಲು ಹಿಂಗೆ ಕಡಿತ ಹಿಚ್ಕಿಚಿ ಥರ ಆಗ್ತಿರ್ತೈತಿ, ಗುಳ್ಳೆಗಳು ಆಗ್ತಿರ್ತಾವು ಸಣ್ಣ ಸಣ್ಣ ಮಕ್ಕಳೊಳಗೆ, ಅವರು ಸಹಿತ ಇದನ್ನ ಅಪ್ಲೈ ಮಾಡ್ಕೋಬಹುದು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕನೂ ಇದನ್ನ ಯೂಸ್ ಮಾಡಬಹುದು. ಕರಿಬೇವು, ಕರಿ ಲೀವ್ಸ್ 1 ಕಪ್ ಅಷ್ಟು ತಗೊಂಡಿನಿ. ಈ ಕರಿಬೇವು ನಮ್ಮ ನೆತ್ತಿನ ತಂಪು ಮಾಡಿಸುತ್ತ, ನೆತ್ತಿ ಅನ್ಬೋದು, ತಲೆ ಅನ್ಬೋದು, ತಂಪು ಮಾಡುತ್ತಿದ್ದು ಹೇರ್ನ ಫುಲ್ಲು ಬ್ಲ್ಯಾಕ್ ಮಾಡುತ್ತ. ವೈಟ್ ಹೇರ್ಸ್ ಯಾರಿಗಿನ್ನೂ ಆಗ್ತಿರ್ತಾವ, ಅದಕ್ಕಿಂತ ಮುಂಚೆ ನೀವು ಹಚ್ಕೊಂತ ಬಂದ್ರೆ ಇದು ವೈಟ್ ಹೇರ್ಸ್ನ ನಾವು ಅವಾಯ್ಡ್ ಮಾಡಬಹುದ್ರಿ. ಪ್ರತಿಯೊಂದರಲ್ಲಿ ನಾನು ಅಡಿಗೆ ರೆಸಿಪಿ ಒಳಗೂ ನಾನು ಹೇಳಿನಿ, ಕರಿಬೇವನ್ನ ಅತಿ ಹೆಚ್ಚಾಗಿ ಯೂಸ್ ಮಾಡ್ರಿ ಅಂತ ಹೇಳಿ. ಸೊ ಮಾಡ್ರಿ. ಇದಕ್ಕೆ ಬೇಕಾಗಿರುವಂತಹ ಮೇನ್ ಇಂಗ್ರೀಡಿಯೆಂಟ್ಸ್ ದಾಸವಾಳದ ಹೂವು. ಇದನ್ನ ನಾನು ಒಂದು 10 ರಿಂದ 12 ತಗೊಂಡೇನ್ರಿ. ಈ ಸೈಜುನು ತಗೊಂಡೇನ್ರಿ. ಆಮೇಲೆ ಈ ತರ ಮೊಗ್ಗುನು ತಗೊಂಡೇನ್ರಿ. ಈ ಸೈಜ್ ಅಂತ ಏನೂ ಬೇಡ್ರಿ, ಒಟ್ನಲ್ಲಿ ನಮ್ಗೆ ದಾಸವಾಳ ಇರ್ಬೇಕು. ಹೇರ್ ಫಾಲ್ ಕಂಟ್ರೋಲ್ ಮಾಡಕ ಬೆಸ್ಟ್ ರೆಮಿಡಿ, ಆಮೇಲೆ ಹೇರ್ ಶೈನ್ ಮಾಡಕ ಬೆಸ್ಟ್ ರೆಮಿಡಿ, ಹೇರ್ ಥಿಕ್ನೆಸ್ ಆಗಿ ಬೆಳೆಯಕ್ಕೂ ಬೆಸ್ಟ್ ರೆಮಿಡಿ, ಅದಾದ್ಮೇಲೆ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡಕ್ಕೆ ಇನ್ನೂ ಬೆಸ್ಟ್ ಅಂದ್ರೆ ಬೆಸ್ಟ್ ರೆಮಿಡಿ. ಸೊ ಲಾಸ್ಟ್ ಬಟ್ ಲೀಸ್ಟ್ ಕೊನೆಯದಾಗಿ ನಾನು ತಗೊಂಡಿರುವಂತಹದ್ದು ದಾಸವಾಳದ ಎಲೆ ತಗೊಂಡೇನ್ರಿ. ಚಿಕ್ಕ ಎಲೆನೂ ತಗೋಬಹುದು, ಈ ತರ ದೊಡ್ಡ ಎಲೆನೂ ತಗೋಬಹುದು, ಗಟ್ಟಿಯಾಗಿರುವಂಥದ್ದು ತಗೋಬಹುದು, ಯಾವ ಥರನಾದ್ರೂ ಇದ್ರೂ ಪರವಾಗಿಲ್ಲ, ಎಲೆ ತಗೋರಿ. ತಲೆ ಒಳಗೆ ಸಣ್ಣ ಗುಳ್ಳಿ ಆಗ್ತಿರ್ತಾವ, ಈ ಚಿಕ್ಕ ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು. ಆಮೇಲೆ ಈ ಬೇಸಿಗೆ ಟೈಮ್ ಒಳಗಡೆ ಈ ಶೆಕಿಗೆ ನಾವು ಸ್ವೆಟ್ ಆಗ್ತೀವಲ್ಲ, ಅವಾಗೂ ಸಣ್ಣ ಗುಳ್ಳಿ ಆಗ್ತಿರ್ತಾವೆ. ಅವಾಗ ನಾವು ಇದನ್ನ ಯೂಸ್ ಮಾಡೋದ್ರಿಂದ ಅವಾಯ್ಡ್ ಮಾಡ್ಬೋದ್ರಿ. ಇಷ್ಟೆಲ್ಲ ಇದರಿಂದ ಬೆನಿಫಿಟ್ಗಳು ಐತಿ ಅಂತ ಅಂದಮೇಲೆ ನಾವು ಯಾಕೆ ಈ ರೆಮಿಡಿನ ಯೂಸ್ ಮಾಡಬಾರ್ದು? ಆಮೇಲೆ ಇದನ್ನ ನಮ್ಮ ಡೈಲಿ ರೊಟೀನ್ ಆಯಿಲ್ನಾಗಿ ನೀವು ಪರಿವರ್ತಿಸ್ಕೊಳ್ರಿ. ಅಷ್ಟಂದ್ರೆ ಅಷ್ಟು ಒಳ್ಳೇದೈತ್ರಿ ಇದು. ನೋಡ್ರಿ, ಒಂದು 3 months ಒಳಗೆ ನಿಮಗಿದು ರಿಸಲ್ಟ್ ಕೊಡ್ತೈತಿ. ಆಗ 2 ಇಲ್ಲ 3 ಲೆವೆಲ್ಗೆ ನಾವು ಚಾಪ್ ಮಾಡ್ಕೊಂಡ್ರು ಇಟ್ಸ್ ಓಕೆ. ಬೇಕಾಗಿರುವಂಥದ್ದು ಒಂದು ಅಗಲವಾಗಿದ್ರು ಒಂದು ಯಾವ್ದಾರ ಪಾತ್ರೆ ತಗೊಳ್ರಿ. ನಾನು ಗ್ಯಾಸ್ನ ಆನ್ ಮಾಡ್ಕೋತೀನಿ. ಯಾವಾಗೂ ನೀವು ಎಣ್ಣೆ ಕಾಯಿಸ್ಬೇಕಾದ್ರೆ ಯಾವುದೇ ಆಗಿರಲಿ, ಅವಾಗ ಲೋ ಫ್ಲೇಮ್ ಒಳಗೆ ಇಟ್ಕೋರಿ. ಅದು ಹೇರ್ ಪ್ಯಾಕ್ ಆಗಿ ನೀವು ಕನ್ವರ್ಟ್ ಮಾಡ್ಕೊತೀನಿ ಅಂತ ಹೇಳಿದಾಗ, ಯಾಕಂದ್ರೆ ನಾವು ತಗೊಂಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಅದ್ರೊಳಗೆ ಕೂಡ್ಕೋಬೇಕ್ರಿ. ಈ ಪ್ಯಾರಾಶೂಟ್ ಆಯಿಲ್ನ ಫುಲ್ ನಾನು ಹಾಕೊಳ್ತೀನಿ ರೀ.
ಒಂದೇ 2 ನಿಮಿಷ ಬಿಟ್ಟಾದ್ಮೇಲೆ ಇಲ್ಲಿ ನೋಡ್ಬೋದ್ರಿ ಹಿಂಗ ಬಬಲ್ಸ್ ತರ ಬರಾಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಆಲ್ರೆಡಿ ಎಣ್ಣೆ ಕಾಯಕ್ ಕುಂತೈತಿ ಅಂತ ಹೇಳಿ. ಸೊ ಅವಾಗ ನಾವು ಮೊದ್ಲೇದಾಗಿ ಹಾಕ್ಬೇಕಾಗಿರುವಂತದ್ದ ನಾವು ಮೆಂತೆ ಕಾಳ್ರಿ. ಮೇಲ್ಗಡೆ ಕಾಣ ಅಂತೈತಿ ನೋಡ್ರಿ, ಬಬಲ್ಸ್ ತರ ಬರಾತೈತಿ. ಆಲ್ರೆಡಿ ಎಣ್ಣಿ ಒಳಗ ಚಟಪಟ ಚಟಪಟ ಅಂತ ಹೇಳಿ ಅನ್ನ ಆತೈತ್ರಿ. ಸೊ ಹಂಗ ಅನ್ನ ಆತೈತಿ ಅಂದ್ರ ನಮ್ ಎಣ್ಣಿ ಕಾದೈತಿ, ನಾವ್ ಹಾಕಿರೋದು ಏನ ಮೆಂತೆ ಕಾಳು ಇರುತ್ತಲ್ಲ ಅದ್ ಎಣ್ಣಿ ಒಳಗ ಕುದ್ಯಾಕ್ ಕುಂತೈತಿ ಅಂತ ಹೇಳಿ ಅರ್ಥ ರೀ. ಹಿಂಗ ತಿರ್ಗಿಸ್ತಾ ಬರ್ರಿ. ಈಗ ಮೆಂತೆ ಕಾಳು ನೋಡ್ರಿ ಫುಲ್ ಎಲ್ಲೋ ಇಶ್ ಐತಿ, ಲುಕಿಂಗ್ ಎಲ್ಲೋ, ಬಟ್ ವಿ ಶುಡ್ ವೇಟ್ ಫಾರ್ ಬ್ರೌನ್ ಕಲರ್. 2 to 5 ಮಿನಿಟ್ಸ್ ಇದಕ್ಕ ತಗೊಂತೈತ್ರಿ. ನಾವು ಗೋಲ್ಡನ್ ಬ್ರೌನ್ ಆಲ್ರೆಡಿ ಇದು ಕಂಪ್ಲೀಟ್ ಆಯ್ತ್ರಿ. ದಾಸವಾಳ ಈಗ ನೋಡ್ರಿ ಏನು ಆಗಲ್ಲ, ಅದು ಚಟಪಟ ಚಟಪಟ ಅಂತ ಹೇಳಿ ಸೌಂಡ್ ಬರುತ್ತ. ಇಲ್ಲಿ ನೋಡ್ರಿ ಹಿಂಗೈತಲ್ಲ, ಇದು ಸ್ವಲ್ಪ ಬ್ರೌನ್ ಕಲರ್ ಒಳಗ ಬರ್ಬೇಕ್ರಿ. ಒಂದು 2 ನಿಮಿಷದ ತನಕ ಇದು ಹಿಂಗ ಇರ್ಬೇಕ್ರಿ. ದಾಸವಾಳದ ಎಲಿ ಅದ ಹಸಿದಲ್ರಿ, ಸ್ವಲ್ಪ ಅದು ಒಂಚೂರು ಹಸಿ ಅಂಶ ಹೋಗೋ ತನಕ ಅದು ಚಟಪಟ ಅನ್ನತ್ತ. ಹೆದರ್ಕೊಳಕ್ ಹೋಗ್ಬೇಡ್ರಿ, ಏನೂ ಆಗಲ್ಲ. ಇದೆಲ್ಲಾ ನೀಟಾಗಿ ಅದ್ರೊಳಗಡೆನ ಫ್ರೈ ಆಗ್ಬೇಕ್ರಿ. 2 to 5 ಮಿನಿಟ್ಸ್ ಒಂಚೂರು ಎಣ್ಣ್ಯಾಗ ಕುದಿಬೇಕ್ರಿ. ಇದು ಈ ತರ ಬ್ರೌನ್ ಬ್ಲ್ಯಾಕಿಶ್ ತರ ಬರ್ಬೇಕು, ಆಗೇತಿ. ಇದಾದ್ಮೇಲೆ ನಾನು ಲಾಸ್ಟ್ ಆಗಿ ಆಡ್ ಮಾಡೋದು ಕರಿಬೇವು. ಸ್ಮೆಲ್ಲು ಅಷ್ಟು ಮಸ್ತ್ ಸ್ಮೆಲ್ ಬರಾತೈತ್ರಿ. ಕರಿಬೇವು ಹಾಕಿದ್ಮೇಲೆ ಇದು ಒಂದು 2 ನಿಮಿಷ ಇದ್ರಾಗ ಕುದ್ರ ಸಾಕ್ರಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದನ್ನ ಯಾವತ್ತೂ ಮರಿಬೇಡಿ. ಕಮೆಂಟ್ಸ್ ಮಾಡಿ ನೀವು ಮಾಡಿದ್ರೆ ಹೆಂಗ್ ಬಂತು ಅಂತ ಹೇಳಿ. ನಿಮ್ಗೆ ಇನ್ನೊಂದು ಟ್ರಿಕ್ಸ್ ಹೇಳ್ತೀನಿ. ಇದು ಆಗೈತಿ ಅಂತ ಹೆಂಗಂತ ಗೊತ್ತಾಗಕ್ಕ, ಇಲ್ಲಿ ನೋಡ್ರಿ ಹಿಂಗ್ ಪಟ ಅಂತ ಹೊಡೆದ್ರೆ ಒಂಥರ ಕಲ್ ತರ ಕಡ 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 ಅಂತ ಸೌಂಡ್ ಬರುತ್ತೆ, ಗೊತ್ತಾಗ್ಬಿಡ್ತೈತಿ ನಿಮ್ಗೆ ಅಲ್ಲೇ ಆಗೈತಿ ಅಂತೇಳಿ. ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ. ಆಲ್ರೆಡಿ ಆರೈತಿ. ಈಗ ನಾವ್ ಇದನ್ನ ಯಾವ್ದ್ರೊಳಗೆ ಸ್ಟೋರೇಜ್ ಮಾಡ್ಬೇಕು ಅಂತ ಹೇಳಿ, ನೀವು ಪ್ಲಾಸ್ಟಿಕ್ ಒಳಗಾದ್ರೂ ಮಾಡಬಹುದು. ಇಲ್ಲಪ್ಪ ಅಂತಂದ್ರ ಸೊ ಈ ತರದ್ ಒಂದು ಸ್ಟೀಲ್ ಇದ್ರೊಳಗಡೆನಾದ್ರೂ ನಾವು ಹಾಕೋಬಹುದು. ಅಂಡ್ ಅದನ್ನೆಲ್ಲಾನು ಸಹಿತ ನೀವು ಸೋಸಿ ಆದ್ರೂನು ಇನ್ ಮಿಕ್ಕಿದ್ನ ನಾವು ತಲೆಗೆಲ್ಲ ಒರೆಸ್ಕೊಂಡು ಅವನ್ನೆಲ್ಲ ನಾವು ಎಸಿಬಹುದು. ಇಲ್ಲ ಅಂತಂದ್ರ ನಾವೇನ್ ತಗೊಂಡಿರ್ತೀವಲ್ಲ ಸ್ಟೋರ್ ಮಾಡ್ಬೇಕಂತೀವಲ್ಲ ಅದ್ರ ಒಳಗಡೆನ ನಾವು ಹಾಕ್ಬೋದು. ಇನ್ನು ದಿನ ಕಳೆದಂತ ಎಣ್ಣೆ ಏನಾಗುತ್ತ ಅಷ್ಟು ಅದ್ರೊಳಗಿರುವಂತಹದ್ದೆಲ್ಲ ರಸನು ಅದ್ರಾಗ ಬಿಟ್ಕೊಂತ ಹೋಗುತ್ರಿ. ನಾನಂತೂ ಯಾವ್ದನ್ನು ವೇಸ್ಟ್ ಮಾಡಂಗಿಲ್ಲ. ಸೊ ಅದಕ್ಕೆ ಎಲ್ಲಾದನ್ನು ಸಹಿತ ಸೇರಿನ ನಾನು ಸ್ಟೋರ್ ಮಾಡ್ತೀನಿ. ಓಕೆ, ನಾನೆಲ್ಲ ಸ್ಟಾರ್ ವೀಕ್ಷಕರೇ ನೋಡ್ಬೋದು, ನಾ ಫುಲ್ ಎಣ್ಣಿನ ಈ ತರ ಒಂದು ಬೌಲ್ ಒಳಗೆ ಹಾಕೊಂಡು ನಾನು ಸ್ಟೋರೇಜ್ ಮಾಡ್ತೀನಿ. ತಲೆಗೆ ಹೆಂಗ ಅಪ್ಲೈ ಮಾಡೋದು ಅಂತ ಹೇಳಿ ನೋಡೋಣ್ರಿ. ಯಾರಿಗೆಲ್ಲ ತಲೆಗೆ ಹೆಂಗ್ ಅಪ್ಲೈ ಮಾಡ್ಕೊಳ್ಳೋದು ನೋಡೋದು ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಇಲ್ಲಿಗೆ ವಿಡಿಯೋನ ಸ್ಕಿಪ್ ಮಾಡ್ರಿ. ಇಲ್ಲ ತಲೆಗೆ ಹೆಂಗ್ ಹಾಕ್ತಾರಂತ ನೋಡ್ಬೇಕನ್ನೋ ಇಂಟ್ರೆಸ್ಟ್ ಇದ್ರೆ ಕಂಟಿನ್ಯೂ ಮಾಡಬಹುದ್ರಿ. ಸೊ ಎಲ್ಲ ಪ್ರೀತಿಯ ಸ್ಟಾರ್ ವೀಕ್ಷಕರೇ, ಈಗ ತಡ ಮಾಡೋದು ಬೇಡ, ಡೈರೆಕ್ಟ್ ಆಗಿ ನಾವೀಗ ತಲೆಗೆ ಆಯಿಲ್ನ ಹೆಂಗೆ ಅಪ್ಲೈ ಮಾಡ್ಕೋಬೋದು ಅಂತಂದು ನೋಡೋಣ್ರಿ. ಇದನ್ನ ನಾನು 2 ವೇ ಒಳಗೆ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಈಗ ನಾನು ತಗೊಂಡಿದ್ನಲ್ಲ ಆಯಿಲ್ ಏನು ಕಾಯಿಸಿದ್ನಲ್ಲ ಅದನ್ನ ನಾನು ಈ ತರ ಒಂದು ಗ್ಲಾಸ್ನಾಗ ನಾನು ಹಾಕೊಂಡ್ರಿ. ನಿಮ್ಗೆ ಎದ್ರಾಗ ಕನ್ವೀನಿಯೆಂಟ್ ಆಕೈತಿ ಅದ್ರಾಗ ನೀವು ಇದನ್ನ ಹಾಕೋಬೋದ್ರಿ. 2 ವೇ ಅಂತ ಹೇಳಿದ್ನಲ್ಲ ಅದ್ರಾಗ ಬಂದು ಒಂದು ನಾನು ಈ ತರ ಕಾಟನ್ನ ಯೂಸ್ ಮಾಡ್ತೀನಿ. ಇದರಿಂದನೇ ಅಪ್ಲೈ ಮಾಡೋದು ಹೆಂಗಂತ ತೋರಿಸ್ತೀನಿ. ಆಮೇಲೆ ನಾವು ಸೇಮ್ ನಮ್ಮ ಬರಳಿಂದ ಯಾವ ಥರ ಅಪ್ಲೈ ಮಾಡ್ಕೋಬೋದು ಅಂತಲೂ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ರೀ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿ. ಈಗ ನನ್ನ ಹೊಸೊಬ್ರು ಸಪೋರ್ಟ್ ಯಾರು ಮಾಡ್ತಿದ್ರೆ ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ನಾನು ಹೇಳ್ತೀನಿ. ಸೊ ಮೊದಲೇದಾಗಿ ಈ ಥರ ನಾನು ಒಂದು ಬಾಚುಣ್ಕಿ ಇಲ್ಲ ಒಂದು ನಾನು ಕೋಂಬ್ ಅಂತಂದು ಹೇಳಿ ಕರಿತೀವಿ, ಇದನ್ನು ತೊಗೋತೀನಿ ರೀ. ಅದಾದಮೇಲೆ ನಾನು ಈ ಥರ ನೀಟಾಗಿ ಬಾಚ್ಕೋತೀನಿ. ಮಿಡಲಲ್ಲಿ ನಿಮ್ಗೆ ಯಾವ ಸೈಡ್ ಕ್ರಾಪ್ ತಗೋಬೇಕು ಈ ಥರ ನಾನು ಮಿಡಲಲ್ಲಿ ನಾನು ತಗೋತೀನಿ ರೀ. 2 ಪಾರ್ಟಿಷನ್ ಈ ಥರ ಮಾಡೋದ್ರಿಂದ ನಿಮ್ಗೆ ನೀಟಾಗಿ ಎಲ್ಲಾನು ಸ್ಕ್ಯಾಲ್ಪಿಗೆ ನಾವು ಹಚ್ಕೊಳ್ಬೋದು. ಫಸ್ಟ್ ನಾನು ನಿಮ್ಗೆ ಈ ಹಳ್ಳಿಯಿಂದ ಯಾವ ಥರ ಹಚ್ಕೊಳ್ಳೋದಂತ ತೋರಿಸ್ತೀನಿ ರೀ. ಒಂದು ಎಣ್ಣೆ ಒಳಗೆ ನಾವು ಹಿಂಗೆ ಡಿಪ್ ಮಾಡಿ ಇಲ್ಲೇ ಈ ಥರ ಹಿಂಗೆ ಹಚ್ಕೊತ ಬರ್ಬೇಕ್ರಿ. ಅತಿ ಹೆಚ್ಚು ಸ್ಕ್ಯಾಲ್ಪಿಗೇನ ಹಚ್ಚ್ರಿ, ನಮ್ಮ ಹೇರ್ಸ್ ರೂಟ್ ಇರೋದ ಅಲ್ಲಿಂದ. ಸೊ ಅದಕ್ಕೆ ಹಿಂಗೆ
ಸ್ಕ್ಯಾಲ್ಪಿಗೆ ಹಚ್ಕೊಂಡು ಬರ್ರಿ. ಇದೇ ಥರ ನಾವು ಫುಲ್ ಸ್ಕ್ಯಾಲ್ಪಿಗ್ರಿ ಇದೇ ಥರ ನಾವು ಅಪ್ಲೈ ಮಾಡ್ಕೊತ ಬರ್ಬೇಕ್ರಿ. ಬೆರಳಿಂದ ಹಚ್ಕೊಳ್ಳೋದು ತೋರಿಸ್ತೇನ್ರಿ. ಇಲ್ಲಿ ನೋಡ್ರಿ, ಈ ಥರ ಇದೇ ಥರ ನಾವು ಹಚ್ಕೋಬೇಕು. ಹಿಂದೆ ಹಚ್ತೇನ್ರಿ. ನಮ್ಮ ಹೇರ್ ಡ್ಯಾಮೇಜ್ ಆಗೋದ ಇಲ್ಲಿ, ಹೇರ್ಸ್ ಫುಲ್ ತುದಿ ಒಳಗಡೆನ ಸೀಳ್ ಹೊಡ್ಕೊಳತ್ತ. ಸುಮಾರು ಜನ ಹಚ್ಚಲ್ಲ, ಬಟ್ ಇದಕ್ಕೆ ಹಚ್ಚ್ರಿ, ಮಸ್ಟ್ ಆ್ಯಂಡ್ ಶುಡ್ ಇದಕ್ಕೆ ಹಚ್ಚ್ರಿ. ಹೇರ್ ರೂಟ್ಸ್ ಏನೈತಿ ಅದು ಕಟ್ ಆಗಲ್ಲ, ಅಂದ್ರೆ ಸೀಳ್ಕೊಳಲ್ಲ. ಸೊ ನಾನು ಇದನ್ನು ಮಿಸ್ ಮಾಡ್ದೆ ಹಿಂಗೆ ಹಾಸ್ತೇನ್ರಿ. ಕ್ಲಿಪ್ ಹಿಂಗೆ ಹಾಕೊಳ್ತೀನಿ. ಇಲ್ಲೇ ಹಿಂಗೆ ಮಸಾಜ್ ಮಾಡ್ರಿ, ಎಲ್ಲ ಕಡೆಯಿಂದನೂ ಹಿಂಗೆ ಮಸಾಜ್ ಮಾಡ್ರಿ. ನಾವು ಎಣ್ಣೆ ಹಚ್ಕೋಬೇಕಾದ್ರೆ ಹೇರ್ಸ್ ತುಂಬ ಬರ್ತಾವೆ, ಎಣ್ಣೆ ಹಚ್ಕೊಂಡ್ಮೇಲೆ ಬರ್ತಾವೆ ಅಂತ ಹೇಳಿ ಅಬ್ಸಲ್ಯೂಟ್ಲಿ ರೈಟ್. ಯಾಕಂದರೆ ಎಣ್ಣೆ ಹಚ್ಕೊಂಡಾಗ ನಮ್ಮ ಹೇರ್ಸ್ ಫುಲ್ಲು ಮೆತ್ತಗಾಗಿ ಹೋಗಿರುತ್ತೆ, ಅವಾಗ ಸ್ವಲ್ಪ ಬಂದೇ ಬರುತ್ತೆ. ಸ್ನಾನ ಮಾಡಿ ಆದ್ಮೇಲೂ ಅಷ್ಟು ಹೇರ್ಸ್ ಉದುರುತ್ತೆ. ನನಗೆ ಬಂದಿರೋ ಅಷ್ಟು ಇಷ್ಟು ಬಂದೈತ್ರಿ, ಇಷ್ಟು ಮ್ಯಾಕ್ಸಿಮಮ್. ಅದಕ್ಕೇನು ಹೆದ್ರಾಕ್ ಹೋಗ್ಬೇಡ್ರಿ. ಬಟ್ ನೀವು ಹಿಂಗೆ ಅಪ್ಲೈ ಮಾಡ್ಕೊತ ಬರ್ರಿ, ರಿಸಲ್ಟ್ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ಸ್ಕಿನ್ನಿಗೆ ಹತ್ತಿದ್ರು ಏನೋ ಆಯಿಲ್ ಏನೋ ಪ್ರಾಬ್ಲಮ್ ಆಗಲ್ಲ, ಸ್ಕಿನ್ಗೆ ಇಫೆಕ್ಟೂ ಅಲ್ಲ ಇದು. ಈ ಥರ ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ತಾರೆ, ಯೂಸ್ ಮಾಡೋರು ಮಾಡ್ರಿ. ಈ ಥರ ರಬ್ಬರ್ ಬ್ಯಾಂಡ್ ಯೂಸ್ ಮಾಡೋದ್ರಿಂದ ಆಯಿಲ್ ಏನಿರುತ್ತೋ ಆಲ್ಮೋಸ್ಟ್ ಅಲ್ಲಿ ಇದು ಎಣ್ಣೆ ಇಲ್ಲ ಆಲ್ರೆಡಿ ಇಲ್ಲಿ ಕೆಳಗಡೆ ತುರ್ಬುದ್ ಹತ್ರ ಇಳ್ಕೊಂಡ್ ಬಂದ್ಬಿಟ್ಟಿರ್ತೈತಿ. ಎಲ್ಲ ಎಣ್ಣೆ ಇದ್ರಾಗ ತಗೊಳುತ್ತೆ. ನೀವು ಹಾಕಿರೋಂಥ ಎಣ್ಣೆ ಫುಲ್ ಲಾಸ್ ಆಕೈತಿ. ಇದನ್ನ ನಾನು ಯೂಸ್ ಮಾಡೋದನ್ನ ನಾನು ಇವಾಗ ಹೇಳ್ತಿದ್ದೀನಿ. ಸೊ ಅದನ್ನ ಮಾಡಬೇಡ್ರಿ. ಈ ಥರ ಕ್ಲಿಪ್ ಐತಲ್ಲ, ಈ ಥರ ಕ್ಲಿಪ್ನ ಟೈಟಾಗಿ ಹಾಕ್ರಿ. ನೀವು ಹಾಕಿರೋ ಎಣ್ಣೆ ಏನಿರುತ್ತೋ ಅದು ಸ್ಕ್ಯಾಲ್ಪ್ ಒಳಗೆ ಹಂಗೆ ಉಳಿತೈತಿ. ಸೊ ನೋಡಿದ್ರಲ್ಲ, ಇದೇ ಥರ ನೀವು ಆಯಿಲ್ನ ಅಪ್ಲೈ ಮಾಡ್ಕೊತ ಬರ್ರಿ. ಪ್ರೀತಿಯ ಸ್ಟಾರ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನನ್ನ ಹೇರ್ ಆಯಿಲ್ ರೆಸಿಪಿ, ಯಾವ ಥರ ನಾನು ಮಾಡ್ಕೋತೀನಿ ಅಂತ ಹೇಳಿ. ಇದನ್ನು ನೀವು ವೀಕ್ಲಿ ಒನ್ಸ್ ಇಲ್ಲ 4 ಡೇಸಿಗೆ ಒನ್ಸ್ ಇದನ್ನು ಹಚ್ತಾ ಬರ್ರಿ. ಆಮೇಲೆ ಇದು ಹಚ್ಚಿದ ತಕ್ಷಣ ಎಷ್ಟು ಗಂಟೆ ತನಕ ನಾವು ತಲೆಯಲ್ಲಿ ಇಟ್ಕೋಬೇಕಂದ್ರೆ ಒಂದು ಮ್ಯಾಕ್ಸಿಮಮ್ 4 ಅವರ್ಸ್ ಇರಬೇಕು. 1 ಡೇ ಇದ್ರಂತೂ ಇನ್ನೂ ತುಂಬ ಒಳ್ಳೆಯದು. ನಾರ್ಮಲ್ ವಾಟರ್ ಇರೋರು ನಾರ್ಮಲ್ ವಾಟರ್ದಿಂದ ತಲೆ ಸ್ನಾನ ಮಾಡ್ಬೋದು, ಇಲ್ಲಾಂದ್ರೆ ಹಾಟ್ ವಾಟರ್ ಇದ್ರೆ ಅದ್ರಾಗೂ ನಾವು ತಲೆ ಸ್ನಾನನೂ ಮಾಡ್ಬೋದು. ನೆಸಬೆಚ್ಚನ ನೀರೊಳಗಿದ್ರೂ ನಾವು ಇದ್ರಾಗ ಅದ್ರೊಳಗಿಂದನ ನಾವು ಸ್ನಾನ ಮಾಡ್ಕೋಬಹುದು. ಎಸ್ಪೆಷಲಿ ತಲೆ ಸ್ನಾನ ಮಾಡ್ಬೇಕಾದ್ರೆ ನೀವು ಶಾಂಪೂನ ಯೂಸ್ ಮಾಡ್ತಿರಲ್ವಾ, ಶಾಂಪೂ ಯೂಸ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ನಾವು ಶಾಂಪೂನ ತಗೊಂಡು ಸ್ಕ್ಯಾಲ್ಪಿಗೆ ಹಿಂಗೆ ಹಾಕಿ ಉಜ್ತೀವಲ್ಲ, ಅದು ಉಜ್ಜೋದ್ರಿಂದನೂ ಅದು ಏನು ಶಾಂಪೂ ಇದು ಇರುತ್ತಲ್ಲ, ಅದು ಕಂಡೀಷ್ನರ್ ಅಲ್ಲೇ ಕುಂತ್ ಬಿಡ್ತೈತ್ರಿ, ಮುಂದೆ ಮೂಮೆಂಟ್ ಆಗಂಗಿಲ್ಲ ಎಲ್ಲಿ ಹಾಕಿರ್ತಿರಲ್ಲ. ಸೊ ಅದಕ್ಕೋಸ್ಕರ ನೀವು ಯಾವ ಚಂಬಿಂದ ಆಗಿರಲಿ, ನೀವು ಎದ್ರೆ ಟಬ್ ಇರುತ್ತೆ ಅದರಿಂದ ಆಗಿದ್ರೂ ಪರವಾಗಿಲ್ಲ, ಅದ್ರೊಳಗಡೆ ನೀವು ಶಾಂಪೂನ ಮಿಕ್ಸ್ ಮಾಡಿ ಹಿಂಗೆ ಕೈಯಾಡಿಸ್ರಿ. ಅದಾದ್ಮೇಲೆ ಅದ್ರೊಳಗಡೆ ಬುರುಗೆಲ್ಲ ಬಿಡುತ್ತಲ್ಲ, ಆ ನೀರನ್ನ ನೀವು ತಲೆಗೆ ಹಾಕೊಂತ ಬರ್ರಿ. ಡೈರೆಕ್ಟ್ ಆಗಿ ಶಾಂಪೂನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಿಬಿಡ್ರಿ. ಅಂದ್ರೆ ಇಲ್ಲ ನಾವು ಹಂಗೆ ಹಾಕೊಳ್ತೀವಿ ಅಂದ್ರೂ ಇದಕ್ಕೇನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ರಿಸಲ್ಟ್ ಸಿಗ್ತೈತಿ. ಸಿಗಲ್ಲ ಅಂತ ನಾನು ಹೇಳಲ್ಲ, ಇಟ್ಸ್ 100%. ಇದಾಗಿತ್ತು ಇವತ್ತಿನ ನನ್ನ ಹೇರ್ ಕೇರ್ ಆಯಿಲ್ದು ರೊಟೀನ್ ಅಂತೂ ನಾನು ಹೇಳ್ಬೋದು. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಕಮೆಂಟ್ಸ್ ಮಾಡಿರಿ. ಇನ್ನೂ ನಿಮ್ಮ ಅಕ್ಕಪಕ್ಕ ಯಾರು ಇರ್ತಾರೆ ನಿಮ್ಮ ಸ್ನೇಹಿತರಿಗೂ ಹೇಳ್ತಾ ಬರ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಇನ್ನೂ ಹೆಚ್ಚೆಚ್ಚು ರೆಸಿಪೀಸ್ ಆಗಿರಲಿ, ಹೆಚ್ಚೆಚ್ಚು ವಿಡಿಯೋಸ್ ಏನಿದೆ ನನ್ನ ಕಡೆಯಿಂದ ನಾನು ಅಪ್ಲೋಡ್ ಮಾಡೋಕ್ಕೆ ನನಗೊಂದು ಮೋಟಿವೇಶನ್ ಸಿಗುತ್ತೆ ಅಂತ ನಾನು ಹೇಳ್ತಾ, ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ದಿನದಿಂದ ದಿನಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ, ಅವ್ರಿಗೆಲ್ಲ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಸಹ ನಾನು ಅವ್ರಿಗೆ ತಿಳಿಸ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಓಕೆ, ಟೇಕ್ ಕೇರ್, ಬಾಯ್ ಬಾಯ್.